ನಿನ್ನೆ ಇಡೀ ದಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದು ಸುಮಲತಾ ಹಾಗೆ ಕುಮಾರಸ್ವಾಮಿ ಅವರ ಭೇಟಿಯ ನಂತರದಲ್ಲಿ ಸುಮಲತಾ ಅವರ ನಡೆಯಲ್ಲಿ ಏನಾದರೂ ಬದಲಾವಣೆ ಆಯ್ತಾ ಅನ್ನೋ ಪ್ರಶ್ನೆ ಇದ್ದೇ ಇದೆ. ಸುಮಲತಾ ಸ್ಪರ್ಧೆ ಮಾಡ್ತಾರಾ ಅಥವಾ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರಿಗೆ ಬೆಂಬಲ ನೀಡ್ತಾರಾ? ಸದ್ಯಕ್ಕೆ ಈಗಲೂ ಕೂಡ ಕ್ವೆಶ್ಚನ್ ಮಾರ್ಕ್ ಆಗಿ ಮುಂದುವರೆದಿದೆ. ಎಲ್ಲೊಂದು ಕಡೆ ಖುದ್ದು ಸುಮಲತಾ ಅವರೇನೆ ಗೊಂದಲದಲ್ಲಿ ಸಿಲುಕಿಬಿಟ್ಟಿದ್ದಾರಾ, ಯಾವ ರೀತಿ ನಿರ್ಧಾರ ಮಾಡೋದು ಸೂಕ್ತ ಅಂತ ಹೇಳಿ. ಸ್ವತಃ ಕುಮಾರಸ್ವಾಮಿ ಅವರೇ ಗೌತಿ ಮನೆಗೆ ಹೋದ್ರು, ಗೊಂದಲ ಮಾತ್ರ ಬಗೆಹರಿದಂತೆ ಕಾಣ್ತಾ ಇಲ್ಲ. ದಳಪತಿ ಮನವೊಲಿಕೆಗೆ ಪಟ್ಟು ಸಡಿಲಿಸಿದ್ರ ಗೌತಿ. ನೆನೆ ಮಾತನ್ನ ಗಮನಿಸಿದ್ರೆ ಎಲ್ಲೂ ಒಂದ್ ಕಡೆ ಬಂಡಾಯ ಗೆದ್ದು ನಿಲ್ಲೋ ರೀತಿಯಲ್ಲಿ ಅವ್ರ ಮಾತುಗಳು ಕಾಣಿಸ್ತಾ ಇರಲಿಲ್ಲ ಅನ್ನೋ ವಿಶ್ಲೇಷಣೆ ಕೂಡ ಆಗ್ತಾ ಇತ್ತು. ಏಪ್ರಿಲ್ 3ನೇ ತಾರೀಕು ಗುಟ್ಟು ರಟ್ಟು ಮಾಡ್ತಾರಂತೆ ಮಂಡ್ಯ ಸಂಸದೆ ಸುಮಲತಾ. ಅಂದ್ರೆ ನಿನ್ನೆ ಮೋದಿ ಅವರ ಕೈ ಬಲಪಡಿಸಲಿಕ್ಕೆ ನಾವು ಹೋರಾಟವನ್ನ ಮಾಡಬೇಕು ಅನ್ನೋದು, ಹಾಗೆ ಅದಾದ ನಂತರದಲ್ಲಿ ರೋಡ್ ಹಂಪ್ ಬರುತ್ತೆ, ಕೆಲವೊಂದು ಸತಿ ಸ್ಪೀಡಾಗಿ ಹೋಗ್ತಾ ಇರುವಾಗ ಸ್ಪೀಡನ್ನು ಬ್ರೇಕ್ ಮಾಡಲೇಬೇಕಾಗತ್ತೆ ಅಂದಿದ್ದು. ಇದೆಲ್ಲವನ್ನ ಗಮನಿಸಿದ್ರೆ ಎಲ್ಲೊಂದು ಕಡೆ ತಮ್ಮ ನಿರ್ಧಾರವನ್ನ ಸಡಲಿಸಿದ್ರ ಸುಮಲತಾ ಅನ್ನೋ ಅನುಮಾನ ಕೂಡ ಇದ್ದೇ ಇದೆ. ನಿನ್ನೆ ಸುಮಲತಾ ಅವರು ಮಾತನಾಡಿದ ಮೇಲೆ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ನಮ್ಮನ್ನ ಕಾಡ್ತಾ ಇದೆ. ಮಂಡ್ಯದಿಂದ ಮತ್ತೆ ಏನಾದರೂ ಸುಮಲತಾ ಅವರು ಸ್ಪರ್ಧೆ ಮಾಡ್ತಾರಾ, ಇಲ್ಲ ಮೈತ್ರಿ ಅಭ್ಯರ್ಥಿಗೆ ಅವರು ಬೆಂಬಲ ಕೊಡ್ತಾರಾ? ಈ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಅದು ಮೋಸ್ಟ್ಲಿ ಏಪ್ರಿಲ್ 3ಕ್ಕೆ ಅಂದ್ರೆ ನಾಳೆ ಬಿಟ್ಟು ನಾಡಿದ್ದಕ್ಕೆ ಉತ್ತರ ಸಿಗಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಬಟ್ ಈಗ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಅವರ ನಡೆಯ ಕುರಿತು ಒಂದು ಸ್ಪೆಷಲ್ ವರದಿ ಇದೆ, ನೋಡ್ಕೊಂಡು ಬರೋಣ. ದೇಶ ಮತ್ತೊಂದು ಸಾರ್ವತ್ರಿಕ ಚುನಾವಣೆಗೆ ಸಜ್ಜಾಗಿದೆ. ಮತ್ತೆ ಮಂಡ್ಯ ರಣಕಡವು ಇಂಡಿಯಾದ ಗಮನ ಸೆಳೆಯುತ್ತಿದೆ. ಕಳೆದ ಲೋಕಸಮರದಲ್ಲಿ ನಿಖಿಲ್ ಸುಮಲತಾ ಮುಖಾಮುಖಿಯಾಗಿದ್ರೆ ಈ ಬಾರಿ ಮಗನ ಜಾಗದಲ್ಲಿ ಅಪ್ಪ ನಿಂತಿದ್ದಾರೆ. ಆದ್ರೆ ಮಂಡ್ಯ ಅಖಾಡದಿಂದ ಸುಮಲತಾ ಮತ್ತೆ ಸ್ಪರ್ಧೆ ಮಾಡ್ತಾರಾ, ಎಲ್ಲ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿಗೆ ಬೆಂಬಲ ನೀಡ್ತಾರಾ ಎಂಬ ಕುತೂಹಲಕ್ಕೆ ಮಾತ್ರ ತೆರೆಬಿದ್ದಿಲ್ಲ. ಸುಮಲತಾ ಲೋಕ ಸ್ಪರ್ಧೆ ಇನ್ನೂ ಸಸ್ಪೆನ್ಸ್. ಏಪ್ರಿಲ್ 3ರಂದೇ ಮಂಡ್ಯ ಸಂಸದೆಯ ಗುಟ್ಟು ರಟ್ಟು. ಹೌದು, ಮಂಡ್ಯ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿಗೆ ಮತ್ತೆ ಸ್ವಾಭಿಮಾನ ಸಂಕಷ್ಟ ಶುರುವಾಗಿದೆ. ಕಳೆದ ಬಾರಿ ನಿಖಿಲ್ಗೆ ಸೋಲಿನ ರುಚಿ ತೋರಿಸಿದ್ದ ಸುಮಾ ಈ ಬಾರಿ ಬಿಜೆಪಿ ಪಾಳೆಯ ಸೇರಿದ್ದಾರೆ. ಆದ್ರೆ ಸ್ಪರ್ಧೆಯ ಬಗ್ಗೆ ಮಾತ್ರ ಖಚಿತ ಸುಳಿವು ನೀಡ್ತಿಲ್ಲ. ಈ ಕಾರಣದಿಂದಲೇ ಇಂದು ಸ್ವತಃ ಕುಮಾರಸ್ವಾಮಿಯೇ ಬೆಂಗಳೂರಿನ ಸುಮಲತಾ ಅಂಬರೀಶ್ ಮನೆಗೆ ಭೇಟಿ ನೀಡಿದ್ರು. ಹಳೆಯದ್ದು ಮರೆತು ಬಿಡಿ, ಈ ಬಾರಿ ಚುನಾವಣೆಯಲ್ಲಿ ನನ್ನ ಬೆಂಬಲಿಸಿ ಎಂದು ಮನವಿ ಮಾಡಿದ್ರು. ನಾಮಪತ್ರ ಸಲ್ಲಿಸಬೇಕಾಗಿದೆ, ಅವರ ಸಹಕಾರ ಕೋರ್ಲಿಕ್ಕೆ ಬಂದಿದ್ದೇನೆ. 3ನೇ ತಾರೀಕು ಅವರ ಕಾರ್ಯಕರ್ತರುಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ, ಅವರ ಅಭಿಪ್ರಾಯಗಳನ್ನು ಪಡಿತಾ ಇದ್ದಾರೆ. ಪಡೆದ ನಂತರ ಅವರ ಮುಂದಿನ ಏನೋ ಒಂದು ರಾಜಕಾರಣದಲ್ಲಿ ತೀರ್ಮಾನಗಳನ್ನು ಮಾಡಬೇಕು, ತೀರ್ಮಾನ ಮಾಡ್ತಾರೆ. ಕುಮಾರಸ್ವಾಮಿ ಮನವಿಗೆ ಸುಮಾ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆಯೇ ಮಾತನಾಡಿದ್ದು, ಏಪ್ರಿಲ್ 3ಕ್ಕೆ ನನ್ನ ನಿರ್ಧಾರ ಎಂದು ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಆರೋಗ್ಯಕರವಾದ ಒಂದು ಚರ್ಚೆ ನಡೆಯಿತು. ಹಳೆಯದನ್ನು ಅಥವಾ ಏನಾದರೂ ಬೇರೆ ಬೇರೆ ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳಾಗಿತ್ತು ಒಂದು ಕಾಲದಲ್ಲಿ, ಅದನ್ನು ಈಗ ಮನಸ್ಸಲ್ಲಿ ಇಟ್ಕೋಬೇಡಿ ಅನ್ನೋಂಥ ಮಾತನ್ನು ಹೇಳಿದ್ರು. ಪಟ್ಟು ಸಡಿಲಿಸಿದ್ರ ಗೌಡ್ತಿ, ದಳಪತಿಗೆ ಬೆಂಬಲನ. ಮೊನ್ನೆಗೆ ಹೋಲಿಸಿದ್ರೆ ಗೌಡ್ತಿ ಗತ್ತಿನಲ್ಲಿ ಸ್ವಲ್ಪ ಬದಲಾವಣೆಯಾಗಿದ್ದು, ಮೈತ್ರಿ ಅಭ್ಯರ್ಥಿಯನ್ನ ಬೆಂಬಲಿಸುವ ಪರೋಕ್ಷ ಸುಳಿವು ನೀಡಿದ್ರು. ಒಂದೊಂದು ಟೈಮಲ್ಲಿ, ಸಂದರ್ಭದಲ್ಲಿ ಈ ರೀತಿ ಆಗತ್ತೆ. ಒಂದು ಹಿನ್ನಡೆ ಅಂದರೆ ಒಂದು ರೋಡಲ್ಲಿ ನಾವು ಹೋಗಬೇಕಾದ್ರೆ ಒಂದು ಹಲವಾರು ಕಡೆ ಸ್ಪೀಡ್ ಬ್ರೇಕರು ಹಂಪು ಬರುತ್ತೆ. ಆ ಗಾಡಿ ಸ್ವಲ್ಪ ಸ್ಲೋ ಆಗುತ್ತೆ, ಮೆತ್ತಗೆ ಹಂಪನ್ನು ನಾವು ದಾಟಬೇಕು, ಆಮೇಲೆ ಮತ್ತೆ ಸ್ಪೀಡಾಗಿ ಹೋಗಬೇಕು. ನಾನು ಇದನ್ನು ಅದೇ ಥರ ನೋಡ್ತಾ ಇದ್ದೀನಿ. ಏನು ಡಿಕೆ ಶಿವಕುಮಾರ್ ವಿರುದ್ಧವೂ ಸಿಡಿದ ರೆಬಲ್ ಲೇಡಿ, ವಿಷದ ರಾಜಕೀಯ ಬೇಡ ಎಂದು ಟಕ್ಕರ್ ನೀಡಿದ್ರು. ಹಾಗಾದ್ರೆ ಅಂಬರೀಷ್ ಅವ್ರ ಕುಟುಂಬ ನಿಮ್ಗೇನು ಮಾಡಿದೆ? ನಾವೇನಾದರೂ ತಪ್ಪು ಮಾಡಿದ್ವಾ? ನಾವೇನಾದರೂ ದ್ರೋಹ ಮಾಡಿದ್ವಾ ಕಾಂಗ್ರೆಸ್ಗೂ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೂ? ನಾವೇನಾದರೂ ವಿಷ ಹಾಕ್ತಿದ್ವಾ? ಇಲ್ಲ ತಾನೆ. ಸೊ ರಾಜಕಾರಣದಲ್ಲಿ ಯಾರೂ ನಾವು ಇಂಥದ್ದು, ನಾವೇನೋ ತುಂಬ ಗ್ರೇಟ್ ಅಂತ ಹೇಳ್ಕೊಳ್ಳೋ ಒಂದು ಸಂದರ್ಭ ಆ ಥರ ಬಂದಾಗ ಮಾಡಬಾರ್ದು. ಏಪ್ರಿಲ್ 3ರಂದು ಮಂಡ್ಯದ ಮಣ್ಣಿನಲ್ಲೇ ಸುಮಲತಾ ತನ್ನ ನಿರ್ಧಾರವನ್ನ ಪ್ರಕಟಿಸಲಿದ್ದು, ಅಂದು ಸುಮಾಗೆ ನಟ ದರ್ಶನ್ ಸಾಥ್ ನೀಡಲಿದ್ದಾರೆ. ಅಂದು ಗೌಡ್ತಿಯ ಘೋಷಣೆ ಯಾರಿಗೆ ಸಕ್ಕರೆಯಾಗುತ್ತೆ ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಆನಂದ್, ಸಂಸದೆ ಸುಮಲತಾ ಅವರ ಮಾತುಗಳನ್ನ ಕೇಳಿಸ್ತಾ ಹೋದ್ರೆ ರೋಡಲ್ಲಿ ಹೋಗ್ತಾ ಇರುವಾಗ ಹಂಪ್ಸ್ ಬರುತ್ತೆ, ರೋಡ್ ಬ್ರೇಕ್ ಬರುತ್ತೆ, ಸ್ಲೋ ಮಾಡಿ ದಾಟ್ ಹೋಗ್ಬೇಕು ಅಂದ್ರೆ ಏನರ್ಥ? ಅಂದ್ರೆ ಇವರೇ ಸೈಲೆಂಟ್ ಆಗ್ಬಿಡ್ತಾರಾ ಅಥವಾ ಮೈತ್ರಿ ಅಭ್ಯರ್ಥಿಗೆ ಏನಾದ್ರೂ ಬೆಂಬಲ ಕೊಡ್ತಾರಾ? ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು?
ಸ್ಮಿತಾ ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ಎಲ್ಲೋ ಒಂದು ಕಡೆ ಈ ಬಾರಿ ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡೋ ನಿಟ್ಟಿನಲ್ಲೇ ಕಾಣಿಸ್ತಾ ಇರುವಂಥದ್ದು. ಯಾಕೆಂದರೆ ಈ ಬಾರಿ ಪಕ್ಷೇತರವಾಗಿ ನಿಲ್ತರೆ ಗೆಲ್ಲೋದು ಕಷ್ಟ ಅನ್ನೋದು ಅವ್ರಿಗೂ ವಾಸ್ತವ ಸ್ಥಿತಿ ಅರ್ಥ ಆಗಿದೆ. ಹಾಗಾಗಿ BJPಯನ್ನು ಸೇರಿಕೊಂಡು ಮೈತ್ರಿ ಅಭ್ಯರ್ಥಿಯನ್ನು ಸಪೋರ್ಟ್ ಮಾಡಿದ್ರೆ ಮುಂದೆ ರಾಜಕೀಯ ಭವಿಷ್ಯ ಸಿಗ್ಬೋದು. ಹಾಗಾಗಿ ಈ ಬಾರಿ ಒಂದು ಅಂದರೆ ಸ್ಲೋ ಆಗೋದು ಒಳ್ಳೆಯದು ಅನ್ನೋ ಒಂದು ಮನೋಭಾವಕ್ಕೆ ಬಂದಿರುವಂಗೆ ಕಾಣಿಸ್ತಾ ಇದೆ. ಅದೇ ಕಾರಣಕ್ಕೆ ಆ ರೀತಿ ಒಂದು ಮಾತನ್ನು ಆಡ್ತಾ ಇದ್ದಾರೆ. ಆದರೆ ಅಷ್ಟಕ್ಕೆ ಒಂದು ಮುಗಿತಾ ಇಲ್ಲ. ಯಾಕೆಂದರೆ ಒಂದು ಕಡೆ ಅವರು ತ್ರಿಶಂಕು ಸ್ಥಿತಿಗೆ ಸಿಲುಕಿದ್ದಾರೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಒಂದು ಕಡೆ ಮೈತ್ರಿ ನಾಯಕರು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರ ಅಭಿಮಾನಿಗಳು ನೀವು ಸ್ಪರ್ಧೆಯನ್ನು ಮಾಡಲೇಬೇಕು, ಆ ಮೂಲಕ ನಮ್ಮ ಬೆನ್ನಿಗೆ ನಿಲ್ಲಬೇಕು, ನಾವು ನಿಮ್ಮ ಬೆನ್ನಿಗೆ ನಿಂತಿದ್ದು ಕಳೆದ ಚುನಾವಣೆಯಲ್ಲಿ, ನೀವೇನಾದರೂ ಸ್ಪರ್ಧೆ ಮಾಡಲಿಲ್ಲ ಅಂದರೆ ನಾವು ಅತಂತ್ರ ಸ್ಥಿತಿಗೆ ಸಿದಾಕೊಳ್ತೀವಿ. ಹಾಗಾಗಿ ನೀವು ಸ್ಪರ್ಧೆ ಮಾಡಿ ನಮ್ಮ ಬೆಂಬಲಕ್ಕೆ ನಿಲ್ಲಬೇಕು. ಯಾಕೆಂದರೆ ಸಾಕಷ್ಟು ನಾಯಕರು ಸೋತಿದ್ದಾರೆ. ಚುನಾವಣೆಯಲ್ಲಿ ಸೋಲು ಗೆಲುವು ಇಂಪಾರ್ಟೆಂಟ್ ಅಲ್ಲ. ನೀವು ಮಂಡ್ಯದಲ್ಲಿ ಇರಬೇಕು ಅಂದರೆ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲೇಬೇಕು ಅಂತ ಪಟ್ಟಿಡ್ದಿದ್ದಾರೆ. ಅಂತಿಮವಾಗಿ 3ನೇ ತಾರೀಕು ಅವರು ಒಂದು ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ. ಅವರ ಮಾತುಗಳನ್ನ ಕೇಳಿಸ್ತಾ ಇದ್ರೆ ಏನೋ ಮೈತ್ರಿ ಅಭ್ಯರ್ಥಿ ಆಗಿರುವಂಥ HD ಕುಮಾರಸ್ವಾಮಿ ಅವ್ರನ್ನ ಬೆಂಬಲಿಸುವಂತ